ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ರಾಜ್ಯದ ಪ್ರಭಾವಿ ಸಚಿವರೊಬ್ಬರಿಗೆ ಸಂಬಂಧಿಸಿದಂತ ಪ್ರಮುಖ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು. ರಾಜ್ಯದ ಪ್ರಭಾವಿ ಸಚಿವರಿಗೆ ಸಂಬಂಧಿಸಿದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. 1.25 ಕೋಟಿ ವಂಚನೆ ಕೇಸ್ನ ಆರೋಪಿಗಳ ಪರವಾಗಿ ರಾಜ್ಯದ ಪ್ರಮುಖ ಸಚಿವರೊಬ್ಬರು ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರಿಗೆ ಸಂಬಂಧಿಸಿದಂತ ಬ್ರೇಕಿಂಗ್ ನ್ಯೂಸ್ ಇದು. ವಂಚನೆ ಕೇಸ್ನ ಆರೋಪಿಗಳ ಪರವಾಗಿ ಸಚಿವರು ಒತ್ತಡ ಹಾಕಿದ್ದಾರೆ. ಸಾಕ್ಷಿ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ರಿವೀಲ್ ಮಾಡ್ತಾ ಇದೆ, ಬ್ರೇಕ್ ಮಾಡ್ತಾ ಇದೆ. ರಾಜ್ಯದ ರೈತರಿಗೆ ತೆಲಂಗಾಣದ ವ್ಯಾಪಾರಿಗಳು ವಂಚನೆ ಮಾಡಿದ್ರು. ಆ ವಂಚನೆ ಕೇಸ್ನ ಆರೋಪಿಗಳ ಪರವಾಗಿ ರಾಜ್ಯದ ಪ್ರಭಾವಿ ಸಚಿವರೊಬ್ಬರು ನಿಂತಿದ್ದಾರೆ. ಪೊಲೀಸರಿಗೆ ಫೋನ್ ಮಾಡಿ ಕೇಸ್ ಸೆಟಲ್ ಮಾಡಿ ಅಂತ ಒತ್ತಡ ಹಾಕಿದ್ದಾರೆ. ಅಂದ್ರೆ ರಾಜ್ಯದ ಸಚಿವರು ರಾಜ್ಯದ ರೈತರ ಪರವಾಗಿ ನಿಲ್ಲಬೇಕಿತ್ತು, ಬಟ್ ಇವರು ನಿಂತಿದ್ದು ಮಾತ್ರ ತೆಲಂಗಾಣದ ವಂಚಕ ವ್ಯಾಪಾರಿಗಳ ಪರವಾಗಿ. ನಾನು ಈಗಾಗಲೇ ಹೇಳಿದೆ, ರಾಜ್ಯದ ಪ್ರಭಾವಿ ಸಚಿವರೊಬ್ಬರಿಗೆ ಸೇರಿದಂತ ಸುದ್ದಿ ಇದು. ತೆಲಂಗಾಣದ ವಂಚಕ ವ್ಯಾಪಾರಿಗಳ ಪರವಾಗಿ ಈ ಸಚಿವರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಒತ್ತಡ ಹಾಕ್ತಾರೆ. ರಾಜ್ಯದ ರೈತರು ಮೋಸ ಹೋಗಿದ್ರೆ 1,70,00,000 ರೂಪಾಯಿ ದುಡ್ಡು ಬಂದಿಲ್ಲ ಅಂತ ಕಾಯ್ತಾ ಇದ್ರೆ ಸಚಿವರು ಮಾತ್ರ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಆ ಸಚಿವರು ಬೇರೆ ಯಾರು ಅಲ್ಲ, ಜಮೀರ್ ಅಹಮದ್ ಖಾನ್. ರಾಜ್ಯದ ರೈತರ ಪರ ನಿಲ್ಲಬೇಕಾದಂತ ಜಮೀರ್ ಅಹಮದ್ ಖಾನ್ ತೆಲಂಗಾಣದ ವ್ಯಾಪಾರಿಗಳ ಪರವಾಗಿ ನಿಂತಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಚಿವರ ಆಡಿಯೋ ಸಮೇತ, ಸಾಕ್ಷ್ಯ ಸಮೇತ ಸುದ್ದಿ ಬಿತ್ತರಿಸ್ತಾ ಇದೆ. ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಿಸಿದಂತ ಕೇಸ್ ಇದು. ಚಿಕ್ಕಬಳ್ಳಾಪುರದ ಪೇರೆಸಂದ್ರ ಠಾಣೆಯಲ್ಲಿ ವಂಚನೆ ಕೇಸ್ ಒಂದು ದಾಖಲಾಗಿತ್ತು. ತೆಲಂಗಾಣದ ವ್ಯಾಪಾರಿಗಳ ವಿರುದ್ಧ ಕೇಸು ದಾಖಲಾಗಿತ್ತು, ಎಫ್ಐಆರ್ ಆಗಿತ್ತು ಕೇಸು. ಆದರೆ ಆರೋಪಿಗಳ ಪರವಾಗಿ ಜಮೀರ್ ಅಹಮದ್ ಖಾನ್ ನಿಂತಿದ್ದಾರೆ. ದುಡ್ಡು ಕೊಟ್ಟು ಸೆಟಲ್ ಮಾಡಿಕೊಳ್ಳಿ ಅಂತ ಬಿಟ್ಟಿ ಉಪದೇಶವನ್ನು ಪೊಲೀಸರಿಗೆ ಕೊಡ್ತಾರೆ. ಅವ್ರು ನಮ್ಮ ಸಂಬಂಧಿಕರ್ರಿ, ನೀವು ಸೆಟಲ್ ಮಾಡಿ ಆ ವಿಚಾರವನ್ನ ಅಂತ ರೈತರ ಪರವಾಗಿ ನಿಲ್ಲಬೇಕಿದ್ದಂತ ಸಚಿವರು ನಿಂತಿದ್ದು ಮಾತ್ರ ವಂಚಕರ ಪರವಾಗಿ. ಪೇರೆಸಂದ್ರ ಸ್ಟೇಷನ್ ನಲ್ಲಿ 318 BNS 318 ಅಡಿಯಲ್ಲಿ ಒಂದು ಕೇಸು ದಾಖಲಾಯಿತು. ಕೇಸಿನ ಸಾರ ಇದ್ದಿದ್ದು ರೈತರಿಂದ ಖರೀದಿ ಮಾಡಿದಂತ ಜೋಳ, ಇದರ ದುಡ್ಡನ್ನ ಪಾವತಿ ಮಾಡಿಲ್ಲ ತೆಲಂಗಾಣದ ಸಂಸ್ಥೆ, ತೆಲಂಗಾಣದ ಕಂಪನಿ. ಕೇಸ್ ಆಯ್ತು. ಕೇಸ್ ಆಗಿ ಆ ವಂಚಕರ ಪರವಾಗಿ ಜಮೀರ್ ಅಹಮದ್ ಖಾನ್ ಬ್ಯಾಟಿಂಗ್ ಮಾಡ್ತಾರೆ. ಈಗಾಗಲೇ ಹೇಳಿದೆ, ಪೇರೆಸಂದ್ರ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಆಯಿತು BNS ಸೆಕ್ಷನ್ 318 ಅಡಿಯಲ್ಲಿ. ಆರೋಪಿಗಳ ವಿರುದ್ಧ ಕೇಸ್ ಆದ ಬೆನ್ನಿಗೆ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ, ಆರೋಪಿಗಳನ್ನು ಕರೆತರೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪೇರೆಸಂದ್ರ ಸ್ಟೇಷನ್ನ SIಗೆ ಒಂದು ಫೋನ್ ಬರುತ್ತೆ. ಆ ಫೋನ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮುಖಾಂತರವೇ ಫೋನ್ ಬರುತ್ತೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕಡೆಯಿಂದ ಫೋನ್ ಬಂದಿದ್ದು ಪೇರೆಸಂದ್ರ ಸ್ಟೇಷನ್ನ SI ಜಗದೀಶ್ ರೆಡ್ಡಿ ಅವರಿಗೆ. ಜಮೀರ್ ಅಹಮದ್ ಖಾನ್ ಅವರು ಆ ಸಂಭಾಷಣೆಯಲ್ಲಿ ಮಾತನಾಡ್ತಾರೆ, ನಮ್ಮ ಸಂಬಂಧಿಕರವರು ಸಹಾಯ ಮಾಡಿ ಅಂತ ಸಚಿವರು ಹೇಳ್ತಾರೆ. ವಂಚಕರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದು ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ ಒಬ್ರು. ನನ್ನ ಸಂಬಂಧಿಕರವರು ಸಹಾಯ ಮಾಡಿ ಅಂತ ಮಿನಿಸ್ಟರ್ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಸೆಟಲ್ ಮಾಡಿಕೊಡ್ತೀನಿ ಅಂತ PSI ಕೂಡ ಹೇಳ್ತಾರೆ. ಜಗದೀಶ್ ರೆಡ್ಡಿಗೆ ನೇರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕಡೆಯಿಂದ ಫೋನ್ ಬರುತ್ತೆ. ಅಂದ್ರೆ ಅವರ ವಿಶೇಷ ಕರ್ತವ್ಯಾಧಿಕಾರಿ ಫೋನ್ ಮಾಡ್ತಾರೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಫೋನ್ ಕೊಡ್ತಾರೆ. ನಮ್ಮ ಸಂಬಂಧಿಕರ್ರಿ ಅವರು ವಂಚಕರು, ಅವರಿಗೆ ಸಪೋರ್ಟ್ ಮಾಡಿ, ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಜಗದೀಶ್ ರೆಡ್ಡಿ ಸಬ್ ಇನ್ಸ್ಪೆಕ್ಟರ್ ಪೇರೆಸಂದ್ರ ಪೊಲೀಸ್ ಸ್ಟೇಷನ್. ಈ ಕಡೆ ಇರೋದು ಲಕ್ಷ್ಮೀನಾರಾಯಣ, ಜಮೀರ್ ಅಹಮದ್ ಖಾನ್ ಅವರ ವಿಶೇಷ ಕರ್ತವ್ಯಾಧಿಕಾರಿ. ವಿಶೇಷ ಕರ್ತವ್ಯಾಧಿಕಾರಿ ಲಕ್ಷ್ಮೀನಾರಾಯಣ ಅವರ ಮುಖಾಂತರ ಫೋನ್ ಬರುತ್ತೆ. ಫೋನ್ ಮೊದಲಿಗೆ ಲಕ್ಷ್ಮೀನಾರಾಯಣ ಮಾತನಾಡ್ತಾರೆ, ಆ ನಂತರ ಫೋನ್ ಅನ್ನ
ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ನಿಮ್ಮ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆಯಲ್ಲ, ಅವ್ರು ನಮ್ಮ ಸಂಬಂಧಿಕರು ವಂಚಕರು, ನೋಡಿ ಅವರಿಗೆ ಸಹಾಯ ಮಾಡಿ ಸೆಟಲ್ ಮಾಡಿ ಅಂತ ಹೇಳ್ತಾರೆ. ವಂಚಕರ ಪರವಾಗಿ ಸಚಿವರ ಒತ್ತಡ. ನಾವು ಆಗ್ಲೇ ಹೇಳಿದ್ವಿ ಸಾಕ್ಷ್ಯ ಸಮೇತ ಈ ಸ್ಟೋರಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಅಂತ. ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದೇನು ಹಂಗಿದ್ರೆ PSI ಜಗದೀಶ್ ರೆಡ್ಡಿ ಜೊತೆಗೆ ನೋಡೋಣ. ಹಲೋ ಹಲೋ, ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಚೀಟಿಂಗ್. ಅಕ್ಬರ್ ಪಾಷಾ ಅಂತ ಹೌದು ಏನು ಸರ್. ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ. ಅವ್ರು ಹೋಗ್ತಾ ಇಲ್ಲ, ಇವ್ರು ಹೋಗ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಅಪರ್ಚುನಿಟಿ. ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಓಕೆ. ಹಲೋ ಹಲೋ, ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಚೀಟಿಂಗ್. ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ. ಅವ್ರು ಹೋಗ್ತಾ ಇಲ್ಲ, ಇವ್ರು ಹೋಗ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಅಪರ್ಚುನಿಟಿ. ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಓಕೆ. ನಮ್ಮ ಸಚಿವರುಗಳು ಕ್ಷೇತ್ರದ ಜನ ಫೋನ್ ಮಾಡಿದ್ರೆ ಸ್ಪಂದಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಅದಕ್ಕೆ ಬ್ಯುಸಿ ಇರ್ತಾರೋ. ಇನ್ನು ಸಂಬಂಧಪಟ್ಟ ಇಲಾಖೆ, ಅವರು ಸಂಬಂಧಿಸುವಂತ ಇಲಾಖೆಗೆ ಸಂಬಂಧಿಸಿದಂತೆ ಯಾರಾದರೂ ಅವರನ್ನ ಭೇಟಿಯಾಗಬೇಕು ಅಂತಂದ್ರೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಕಾಯಬೇಕು. ಬಟ್ ವಂಚಕರ ಪರವಾಗಿ ಸ್ಟೇಷನ್ಗೆ ಫೋನ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತನಾಡೋದಕ್ಕೆ ಪುರುಸೋತಿದೆ. ನನ್ನ ಸಂಬಂಧಿಕರು ಸಹಾಯ ಮಾಡಿ. ವಂಚಕರಿಗೆ ಏನ್ರಿ ಸಹಾಯ ಮಾಡೋದು? ರೈತರಿಂದ ತೆಗೆದುಕೊಂಡಂತ ಜೋಳಕ್ಕೆ ದುಡ್ಡು ಪಾವತಿಸಿಲ್ಲ ಅಂತ ಕೇಸ್ ಆಗಿರೋದು. ಅಂಥವರಿಗೆ ಸಹಾಯ ಮಾಡಿ, ಸೆಟಲ್ ಮಾಡಿ ಅಂತ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳ್ತಾರೆ ಅಂತಂದ್ರೆ ಸಚಿವರ ಕೆಲಸನ ಇದು? ಸಚಿವರು ಸ್ಟೇಷನ್ಗೆ ಫೋನ್ ಮಾಡಿ ಸೆಟಲ್ಮೆಂಟ್ ಮಾಡುವಂತ ಕೆಲಸಕ್ಕೆ ಇಳಿದಿದ್ದಾರ? ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನು ಈ ಕೇಸ್ನ ಇನ್ನಷ್ಟು ಆಳಕ್ಕೆ ಹೋದರೆ, ಏನಿದು ಕೇಸು? ಚಿಕ್ಕಬಳ್ಳಾಪುರದ ರೈತರಿಂದ ತೆಲಂಗಾಣದ ವ್ಯಾಪಾರಿಗಳಿಗೆ ಜೋಳ ಮಾರಾಟ ಆಗಿತ್ತು. ಫೆಬ್ರವರಿಯಿಂದ ಜುಲೈವರೆಗೆ ಮುಸುಕಿನ ಜೋಳ. ರೈತರಿಂದ ಖರೀದಿ ಮಾಡಿದಂತ ಜೋಳಕ್ಕೆ ದುಡ್ಡು ಕೊಡದೆ ಸತಾಯಿಸ್ತಿದ್ರು ಈ ಹೈದರಾಬಾದ್ನ ವ್ಯಾಪಾರಿಗಳು. ನಮ್ಮ ಸಚಿವರ ಸಂಬಂಧಿಕರು ಹಣ ನೀಡದೆ ವ್ಯಾಪಾರಿಗಳಿಗೆ ವಂಚಿಸಿದ್ರು, ದುಡ್ಡು ಕೊಟ್ಟಿರಲಿಲ್ಲ, ಸತಾಯಿಸಿದ್ರು, ಪೊಲೀಸರಿಗೆ ದೂರು ಕೊಟ್ಟಿದ್ರು. ಅಬ್ದುಲ್ ರಜಾಕ್, ಅಕ್ಬರ್ ಪಾಷಾ, ನಾಸಿರ್ ಅಹಮದ್. ಅಕ್ಬರ್ ಪಾಷಾ ಅಂತ ಹೆಸರು ಪ್ರಸ್ತಾಪ ಆಗುತ್ತೆ, ನೋಡಿದ್ರಿ ನೀವು.
BNS 318 ಅಡಿಯಲ್ಲಿ ಕೇಸ್ ಆಯಿತು. ಅಂದರೆ ಹಿಂದಿನ 420 IPCಯ 420 ಪ್ರಕಾರ ಕೇಸ್ ಆಯಿತು. 318 ಈಗ BNS ಅಲ್ಲಿ ಅಂದರೆ ವಂಚನೆಯ ಕೇಸ್ ಆಯಿತು. ಈ ವಂಚನೆಯ ಕೇಸ್ನ ಆರೋಪಿಗಳ ಪರವಾಗಿ ಸಚಿವರದು ಬ್ಯಾಟಿಂಗು. ನಮ್ಮವ್ರಿ ಅವರು, ನಮ್ಮ ಸಂಬಂಧಿಕರು ನೋಡಿ ಸಹಾಯ ಮಾಡಿ ಅಂತ ಹೇಳ್ತಾರೆ ಸಚಿವರು. ಸ್ಟೇಷನ್ಗೆ ಫೋನ್ ಮಾಡಿ, PSIಗೆ ಫೋನ್ ಮಾಡಿ ಸೆಟಲ್ಮೆಂಟ್ನ ಬಿಟ್ಟಿ ಉಪದೇಶವನ್ನು, ಸಲಹೆಯನ್ನು ಕೊಡ್ತಾರೆ. FIR ಕಾಪಿಯನ್ನು ಕೂಡ ನೀವು ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಈ FIRಗೆ ಸಂಬಂಧಿಸಿದಂತೆ ಜಮೀರ್ ಅವರ ಇಂಟ್ರೆಸ್ಟ್ ಬಗ್ಗೆ ಈಗ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ಫ್ಯಾಕ್ಟ್ ಚಿಕ್ಕಬಳ್ಳಾಪುರದ ವಿಚಾರ ಇದು. ಅದಕ್ಕೆ ಜಮೀರ್ ಅಹಮದ್ ಅವರ ಇನ್ವಾಲ್ವ್ಮೆಂಟೇ ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಅವರಿಗೆ ಸಂಬಂಧಪಡದಂತ ವಿಚಾರ, ಸಂಬಂಧಪಡದಂತ ಸ್ಟೇಷನ್, ಅದಕ್ಕೆ ಅವರು ಇನ್ವಾಲ್ವ್ ಆಗಿದ್ದಾರೆ. ಆಯ್ತಪ್ಪ, ಪಬ್ಲಿಕ್ ಇಂಟ್ರೆಸ್ಟ್ ಇದ್ದವರು ಇನ್ವಾಲ್ವ್ ಆಗಿದ್ದಾರಾ ಅಂತ ಕೇಳಿದ್ರೆ ಇಲ್ಲ, ವಂಚಕರ ಪರವಾಗಿ ಇನ್ವಾಲ್ವ್ ಆಗಿರೋದು. ಇದೇ ಈಗ ಪ್ರಶ್ನೆ ಮೂಡ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ರವಿಕುಮಾರ್ ನೇರ ಸಂಪರ್ಕದಲ್ಲಿ. ರವಿಕುಮಾರ್, ಸಚಿವರು 420 ಕೇಸ್ನ ಪರವಾಗಿ ಮಾತನಾಡ್ತಾರೆ, ಫೋನ್ ಮಾಡ್ತಾರೆ ಸ್ಟೇಷನ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ. ನಮ್ಮವರು, ನನ್ನ ಸಂಬಂಧಿಕರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಇಲ್ಲಿ ಜಮೀರ್ ಅವರಿಗೆ ಏನು ಇಂಟ್ರೆಸ್ಟ್ ಇದರಲ್ಲಿ? ಅವರು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಫೋನ್ ಮಾಡಿದ್ರೆ ಒಪ್ಪಬಹುದಿತ್ತು, ಮೆಚ್ಚಬಹುದಿತ್ತು. ವಂಚಕರ ಪರವಾಗಿ ಫೋನ್ ಮಾಡ್ತಾರೆ ಅಂತಂದ್ರೆ ರಕ್ಷಿತ್, ಸಹಜವಾಗಿ ಯಾವುದೇ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅವರ ಕಡೆಯ ಸಂಬಂಧಿಕರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಯಾವುದೋ ಒಂದು ಅಪರಾಧ ಪ್ರಕರಣದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಆ ಪ್ರಕರಣದ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡುವುದು ಸಹಜವಾದಂತಹ ಒಂದು ಧರ್ಮ ಮಾಡೇ ಮಾಡ್ತಾರೆ. ಆದರೆ ಇಲ್ಲಿ ಇರುವಂತಹ ಪ್ರಮುಖ ಅಂಶ ಏನಂದರೆ, ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಇಂಡಸ್ಟ್ರಿಗಳು ಎಲ್ಲವೂ ಕೂಡ ಆಂಧ್ರದ ಕಡೆ ಮುಖ ಮಾಡ್ತಾ ಇದ್ದಾವೆ. ಆಂಧ್ರದ ಸಚಿವರು ಕರ್ನಾಟಕದಲ್ಲಿರುವಂತಹ ಇಂಡಸ್ಟ್ರಿಗಳನ್ನು ಎಳ್ಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಕರ್ನಾಟಕದ ಒಬ್ಬ ಪ್ರಭಾವಿ ಸಚಿವರು ಆಂಧ್ರದ, ತೆಲಂಗಾಣದ ರೈತರ ವ್ಯಾಪಾರಿಗಳ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತಹ ಅಂಶ ಕೂಡ, ಅಂದರೆ ಕರ್ನಾಟಕದ ಅಭಿವೃದ್ಧಿಗಾಗಿ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಎದ್ದೇಳುತ್ತೆ. ಯಾಕಂದರೆ ಇದು ಕಳೆದ 3-4 ತಿಂಗಳಿಂದ ನಡೀತಿರುವಂತಹ ಪ್ರಕರಣ. SLN ಟ್ರೇಡರ್ಸ್ ಅನ್ನುವಂತಹ ಒಂದು ಸಂಸ್ಥೆ ಏನಿದೆ, ಇದು ರೈತರಿಂದ ಮುಸುಕಿನ ಜೋಳವನ್ನು ಕ್ವಿಂಟಾಲ್ ಗಟ್ಟಲೆ ಖರೀದಿ ಮಾಡ್ತಾರೆ. ಇದು ಪೆರೆಸಂದ್ರ ಗ್ರಾಮದಲ್ಲಿರುವಂತಹ SLN ಟ್ರೇಡರ್ಸು. ಇವರು ಈ SLN ಟ್ರೇಡರ್ಸು ರೈತರಿಂದ ಖರೀದಿ ಮಾಡಿರುವಂತಹ ಮುಸುಕಿನ ಜೋಳವನ್ನು ಹೈದರಾಬಾದ್ನ 3 ವ್ಯಾಪಾರಿಗಳಿಗೆ ಮಾರಾಟ ಮಾಡ್ತಾರೆ. ಅಂದರೆ ಫೆಬ್ರವರಿ 1ನೇ ತಾರೀಕಿಂದ ಜುಲೈ 31ರವರೆಗೆ ಸುಮಾರು 1,89,00,000 ರೂಪಾಯಿ ಮೌಲ್ಯದಷ್ಟು ಅಷ್ಟು ಪ್ರಮಾಣದಲ್ಲಿ ಮುಸುಕಿನ ಜೋಳವನ್ನು ಹೈದರಾಬಾದ್ ವ್ಯಾಪಾರಿಗಳಿಗೆ ಪೆರೆಸಂದ್ರದ SLN ಟ್ರೇಡರ್ಸ್ ಅವರು ಪೂರೈಕೆ ಮಾಡಿರ್ತಾರೆ. ಆನಂತರ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇತ್ಯರ್ಥ ಆಗಲ್ಲ. ಅಂದರೆ ಪೂರೈಕೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲಾತಿಗಳು ಕೂಡ ಇರುವಂಥದ್ದು. ಅವರಿಗೆ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ನಾವು ಹಣವನ್ನು ಈಗ ಕೊಡಲ್ಲ, ಮುಂದೆ ಕೊಡ್ತೀವಿ ಅಂತೇಳಿ ಹೇಳ್ಕೊಂಡು ಸಬು ಬೀಳ್ತಾ ಇರ್ತಾರೆ ಆಂಧ್ರದ ವ್ಯಾಪಾರಿಗಳು. ಸೊ ಈ ಕಡೆ SLN ಟ್ರೇಡರ್ಸ್ ಅವ್ರಿಗೆ ಏನಾಗುತ್ತೆ, ಇವರು ರೈತರಿಂದ ಖರೀದಿ ಮಾಡಿರ್ತಾರಲ್ಲ, ಆ ರೈತರು ಎಲ್ಲರೂ ಕೂಡ ಈ SLN ಟ್ರೇಡರ್ಸ್ ಮೇಲೆ ಗಲಾಟೆ ಮಾಡೋದಕ್ಕೆ ಶುರು ಆಗ್ತಾರೆ. ಸೊ ಇವರು ಅಂತಿಮವಾಗಿ ಹೋಗಿ ಒಂದು ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 179 ಸೆಪ್ಟೆಂಬರ್ 30ನೇ ತಾರೀಕು ಒಂದು FIR ಕೂಡ ರಿಜಿಸ್ಟರ್ ಮಾಡ್ತಾರೆ. ಅಂದರೆ ಸೆಪ್ಟೆಂಬರ್ 30 ಅಂದರೆ ಈ ವ್ಯಾಪಾರದ ಅವಧಿ ಏನಿದೆ ಫೆಬ್ರವರಿ 1 ಜುಲೈ 31, ಅದಾದ ಬಳಿಕ 3 ತಿಂಗಳ ಬಳಿಕ ಸೊ ಅವ್ರ ಜೊತೆ ವ್ಯವಹಾರ ಮಾತುಕತೆ ನಡೆದಿರುತ್ತೆ. ಸೊ ಇಲ್ಲಿ ಯಾವುದೇ ಹಣದ ಪಾವತಿ ಈ SLN ಟ್ರೇಡರ್ಸ್ಗೆ ಆಗಿರುವುದಿಲ್ಲ ಹೈದರಾಬಾದ್ ಅವರ ವ್ಯಾಪಾರಿಗಳಿಂದ. ಸೊ ಹೀಗಾಗಿ ಇವರು ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. 3 ಅಬ್ದುಲ್ ರಜಾಕ್ ಮತ್ತು ಸೈಯದ್ ನಾಜೀರ್ ಮತ್ತು ಅಕ್ಬರ್ ಅನ್ನುವ 3 ವ್ಯಕ್ತಿಗಳ ವಿರುದ್ಧ BNS 318 ಅಂದರೆ ಮೊದಲು ಈ ಹಿಂದೆ ಚೀಟಿಂಗ್ ಅಂದರೆ 420 ಅಂತ ನಾವೇನು ಕರಿತಾ ಇದ್ದಲ್ಲ, ಆ ಪ್ರಕಾರ ಆ ಸೆಕ್ಷನ್ನ ಬದಲಾಗಿ ಈಗ BNS 318 ಕೂಡ ಮಾಡಿರುವಂಥದ್ದು. ಅಂದರೆ ಇದು ಅಪ್ ಟು 7 ಇಯರ್ಸ್ವರೆಗೂ ಕೂಡ ಎಕ್ಸ್ಟೆಂಡ್ ನೀಡಬಹುದಂತಹ ಶಿಕ್ಷೆ ಮತ್ತು ಗರಿಷ್ಠ ಪೆನಾಲ್ಟಿಯನ್ನು ಕೂಡ ವಿಧಿಸಬಹುದಂತಹ ಶಿಕ್ಷೆ. ಈ ಸೆಕ್ಷನ್ ಅಡಿಯಲ್ಲಿ ಆ 3 ವಿರುದ್ಧ ಕೂಡ FIR ದಾಖಲಾಗುತ್ತೆ. ಪೊಲೀಸರು ನೇರವಾಗಿ ಹೈದರಾಬಾದ್
ಹೈದರಾಬಾದ್ಗೆ ಹೋಗಿ ಆ 3 ವರ್ತಕರಿಗೂ ಕೂಡ ನೋಟಿಸ್ ಕೊಡ್ತಾರೆ, ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತಾರೆ. ಸೊ ಅವರು ಯಾವುದೇ ರೆಸ್ಪಾನ್ಸ್ ಕೂಡ ಮಾಡಲ್ಲ. ಅದಾದ ಬಳಿಕ ಪೊಲೀಸರು ನೇರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ನೇರವಾಗಿ ಹೋಗಿ ಹೈದರಾಬಾದ್ಗೆ ಹೋಗಿ ಅಕ್ಬರ್ ಅನ್ನುವನ್ನ ಕರೆದುಕೊಂಡು ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಅಕ್ಬರ್ ಏನು ಪೊಲೀಸರ ವಶಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ಉಳಿದ ಇಬ್ಬರು ನಾಜೀರ್ ಮತ್ತು ಅಬ್ದುಲ್ ರಜಾಕ್ ಏನಿದ್ದಾರೆ ಅವರು ಭಯ ಬೀಳ್ತಾರೆ. ಭಯ ಬಿದ್ದ ತಕ್ಷಣ ಕಂಪ್ಲೇನೆಂಟ್ ರಾಮಕೃಷ್ಣ SLN ಟ್ರೇಡರ್ಸ್ ಓನರ್ ಏನಿದ್ದಾರೆ ಅವ್ರಿಗೆ ಫೋನ್ ಮಾಡ್ತಾರೆ, ನಾವು ಮಾಡಿದ ತಪ್ಪು, ನಿಮ್ಮ ಹಣ ಏನಿದೆ ಮುಸ್ಕಿನ ಜೋಳದ ಹಣ ನಾವು ವಾಪಸ್ ಕೊಡ್ತೀವಿ ಅಂತೇಳಿ ಅವರು ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಸೊ ಈ ಹಂತದಲ್ಲಿ ನಾವು ಇತ್ಯರ್ಥ ಮಾಡ್ಕೊಳ್ತೀವಿ ಅನ್ನುವಂತಹ ಹಂತದಲ್ಲಿ ಕಂಪ್ಲೇಂಟ್ ಕೊಟ್ಟಂತಹ ದೂರುದಾರರು ಕೂಡ ಇರ್ತಾರೆ. ಪೊಲೀಸರು ಕೂಡ ಆಯಿತು ಇದು ಸಿವಿಲ್ ಕೇಸ್ ಅಂದರೆ ಚೀಟಿಂಗ್ ಕೇಸ್ ಆಗಿರುವ ಹಿನ್ನೆಲೆಯಲ್ಲಿ ಅವರು ಸ್ಟೇಷನ್ ಹೊರಗಡೆ ಸೆಟಲ್ಮೆಂಟ್ ಮಾಡ್ಕೋಬೋದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಪೆರೇಸಂದ್ರ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿಗೆ ಒಂದು ಫೋನ್ ಬರುತ್ತೆ. ಆ ಫೋನ್ ಮಾಡಿದಂತಹ ವ್ಯಕ್ತಿ ಲಕ್ಷ್ಮೀನಾರಾಯಣನ್ ಅನ್ನುವಂತಹ OSD ಅಧಿಕಾರಿ. ಇವರು ಕರ್ನಾಟಕ ರಾಜ್ಯದ ಪ್ರಭಾವಿ ಸಚಿವರಾದಂತಹ ಜಮೀರ್ ಅಹಮದ್ ಅವ್ರ ಹತ್ರ ಕೆಲಸ ಮಾಡುವಂತಹ PS. ಸೊ ಇವರು ಜಗದೀಶ್ ರೆಡ್ಡಿಗೆ ಫೋನ್ ಮಾಡಿ ಜಮೀರ್ ಸಾಹೇಬರು ಮಾತಾಡ್ತಾರೆ ಅಂತಾರೆ. ಸೊ ಜಗದೀಶ್ ರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ, ಆಯ್ತು ಕೊಡಿ ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತಾರೆ. ಸೊ ಇಲ್ಲಿ ಜಮೀರ್ ಅಹಮದ್ ಅವರು ಈಗ ನೀವು ಹೈದರಾಬಾದಿಂದ ಕರೆದುಕೊಂಡು ಬಂದಂತಹ ಅಕ್ಬರ್ ಏನಿದೆ ಆತನನ್ನು ದೂರದ ರಿಲೇಟಿವ್, ಆತನಿಗೆ ಸಹಾಯ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನಾವಿಲ್ಲಿ ಸಚಿವರ ಅಂಶಗಳನ್ನು ಗಮನ ಮಾಡ್ಕೊಳ್ಬೇಕಾದ್ರೆ ಸಚಿವರು ಯಾವುದೇ ಕಾರಣಕ್ಕೂ ಅಧಿಕಾರಿಯ ಮೇಲೆ ಆವಾಜ್ ಹಾಕೋದಾಗಲಿ ಮಾಡಲೇಬೇಕು ಅನ್ನುವಂತಹ ಒತ್ತಡ ಏರೋದಾಗಲಿ ಆಗೋದಿಲ್ಲ. ಆದರೆ ನೈತಿಕವಾಗಿ ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ ಸಚಿವರು ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಬೇರೆ ಆಪ್ಷನ್ ಇರೋಲ್ಲ. ಯಾಕಂದರೆ ಸಮಾಜದ ವ್ಯವಸ್ಥೆ ಹಂಗಿರುತ್ತೆ. ಫೋನ್ ಮಾಡ್ತಾರೆ, ಸೆಟಲ್ಮೆಂಟ್ ಬಿಟ್ಟಿ ಉಪದೇಶ ಕೊಡ್ತಾರೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಏನು ಸೆಟಲ್ಮೆಂಟ್ ಕೇಂದ್ರಗಳ? ಪೊಲೀಸ್ ಸ್ಟೇಷನ್ ನೆಲದ ಕಾನೂನಿನ ಪ್ರಕಾರ ಕಾರ್ಯಾಚರಿಸಬೇಕಾದಂತ ಸರ್ಕಾರದ ವ್ಯವಸ್ಥೆ. ಅದಕ್ಕೊಬ್ಬ ಪ್ರಭಾವಿ ಸಚಿವ ಫೋನ್ ಮಾಡಿ ಸೆಟಲ್ಮೆಂಟ್ ಮಾಡ್ರಿ ಅಂತ ಬಿಟ್ಟಿ ಉಪದೇಶ ಒಬ್ಬ ಇನ್ಸ್ಪೆಕ್ಟರ್ ಕೊಡ್ತಾರೆ, ಸಬ್ ಇನ್ಸ್ಪೆಕ್ಟರ್ ಕೊಡ್ತಾರೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರಗಳ ಅಥವಾ ಇವರ ಇಶಾರೆಯ ಮೇಲೆ ನಡೆಯುವಂತ ಕೇಂದ್ರಗಳ? ಅದು ಖಂಡಿತವಾಗಿಯೂ ರಕ್ಷಿತ್. ಯಾಕಂದರೆ ಒಬ್ಬ ಸಚಿವರು ಅಥವಾ MLAಗಳು ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ರೆ ಅವರು ನಿಜವಾಗ್ಲೂ ಗಡಗಡ ನಡುಗ್ತಾರೆ. ಯಾಕಂದರೆ ಈ ವ್ಯವಸ್ಥೆ ಹಂಗಿದೆ. ಯಾಕಂದರೆ ಯಾವುದೇ ಒಂದು ಪೋಸ್ಟಿಂಗ್ ಬೇಕಾದರೆ ಅವರ ಮಿನಿಟ್ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ, ಇಲ್ಲ ಅಂದರೆ ಅವರು ರಿಪೋರ್ಟ್ ಆಗೋಕ್ಕೆ ಬಿಡಲ್ಲ. ಅಂತಹ ವ್ಯವಸ್ಥೆಯಲ್ಲಿ ನಾವು ಇತ್ತೀಚಿನ ವರ್ಷಗಳಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಒಬ್ಬ ಸಚಿವರು ಫೋನ್ ಮಾಡಿದ ತಕ್ಷಣವೇ ಜಗದೀಶ್ ರೆಡ್ಡಿ ಅವರಿಗೆ ಸಹಜವಾಗಿ ಭಯ ಆಗೇ ಆಗುತ್ತೆ. ಯಾಕಂದರೆ ಮುಂದಿನ ಹಂತಗಳಲ್ಲಿ ಇದು ಬೇರೆ ರೀತಿಯ ಪರಿಣಾಮ ಆಗ್ಬೋದು ಅನ್ನುವಂತಹ ದೃಷ್ಟಿಯಲ್ಲೂ ಕೂಡ ಅವರು ಯೋಚನೆ ಮಾಡ್ತಾರೆ. ಹೌದು ಸರ್, ನಾನು ರೆಡಿ ಇದ್ದೀನಿ ಅವ್ರು ಸೆಟಲ್ಮೆಂಟ್ ಮಾಡ್ಕೊಳಕ್ಕೆ, ಬಟ್ ಈಗೋ ಇಶ್ಯೂ ಇದೆ ಇಬ್ಬರ ನಡುವೆ. ಸೊ ಹೀಗಾಗಿ ಅವರು ಸೆಟಲ್ಮೆಂಟ್ ಮಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಜಗದೀಶ್ ರೆಡ್ಡಿ ಹೇಳ್ತಾರೆ. ಇನ್ ಕೇಸ್ ಅವ್ರು ಸೆಟಲ್ಮೆಂಟ್ ಮಾಡಿದ್ರೆ ಆ ಪ್ರಕರಣವನ್ನು ನಾನು B ರಿಪೋರ್ಟ್ ಹಾಕೋದಕ್ಕೂ ಕೂಡ ರೆಡಿ ಇದ್ದೀನಿ ಅನ್ನುವಂತಹ ಮಾತನ್ನೇ ಬಹುಶಃ B ರಿಪೋರ್ಟ್ ಹಾಕ್ತೀನಿ ಅಂತೇಳಿ ಯಾವ ಅಧಿಕಾರಿಗಳನ್ನು ಕೂಡ ಆರಂಭದಲ್ಲಿ ಹೇಳಲ್ಲ. ಯಾಕಂದರೆ ಕ್ರೈಮ್ ಸೀನ್ ಅಂದರೆ ಏನು ಚೀಟಿಂಗ್ಗೆ ಸಂಬಂಧಪಟ್ಟಂತೆ ಕ್ರೈಮ್ ಹ್ಯಾಪನ್ಸ್ ಏನಿದೆ ಅದು ಡಾಕ್ಯುಮೆಂಟ್ ಬೇಸ್ಡ್ ಆಗಿರುವಂತಹ ಹಿನ್ನೆಲೆ ಆ ಡಾಕ್ಯುಮೆಂಟ್ಗಳ ಪರಿಶೀಲನೆ ಮಾಡಿದ ಬಳಿಕ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಬೇಕಾಗುತ್ತೆ. ಆದರೆ ಸಚಿವರು ಫೋನ್ ಮಾಡಿದ್ರು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಜಗದೀಶ್ ರೆಡ್ಡಿ ಅವರು ನಾನು B ರಿಪೋರ್ಟ್ ಹಾಕ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಬಹುಶಃ ಯಾರು ಕೂಡ ಎನ್ಕ್ವೈರಿ ಹಂತದಲ್ಲಿ ಅಂದರೆ ಅಂತಿಮವಾಗಿ ನಾನು B ರಿಪೋರ್ಟ್ ಹಾಕ್ಬೇಕಾ, C ರಿಪೋರ್ಟ್ ಹಾಕ್ಬೇಕಾ, ಚಾರ್ಜ್ ಶೀಟ್ ಹಾಕ್ಬೇಕಾ ಅನ್ನೋದು ಯಾರು ಹೇಳಲ್ಲ. ಆದರೆ ಜಗದೀಶ್ ರೆಡ್ಡಿ ಹೇಳ್ತಾರೆ ಅಂದರೆ ಅದಕ್ಕೆ ಕಾರಣ ಪ್ರಭಾವಿ ಸಚಿವರ ಆ ಫೋನ್ ಕರೆ. ಸೊ ಹೀಗಾಗಿ ಆ ಪ್ರಭಾವಿ ಸಚಿವರು ಕೂಡ ನಮ್ಮ ಕರ್ನಾಟಕದ ರಾಜ್ಯದ ಜಮೀರ್ ಅಹಮದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ನೇರವಾದಂತಹ ಮಾತು. ಯಾಕಂದರೆ ಇಲ್ಲಿ ನೊಂದವರು ಕರ್ನಾಟಕದ ರೈತರು. ಯಾಕಂದರೆ ಇವರು ಜೋಳ ಪೂರೈಕೆ ಮಾಡಿ SLN ಟ್ರೇಡರ್ಸ್ ಅವ್ರು ಕೊಟ್ಟಿರ್ತಾರೆ. ಟ್ರೇಡರ್ಸ್ ಅವ್ರಿಗೆ ಹೈದರಾಬಾದ್ನ ವರ್ತಕರು ದುಡ್ಡನ್ನು ಕೊಟ್ಟಿರ್ಬೇಕಾಗುತ್ತೆ. ಈ ಮಾತನ್ನು ಸಚಿವರು ಕೂಡ ಒಪ್ಕೊಂತಾರೆ. ಹೌದು, ದುಡ್ಡು ಕೊಡಬೇಕಾಗಿತ್ತು ಅಂತಾನೂ ಕೂಡ ಒಪ್ಕೊಂತಾರೆ. ಹಾಗಾದರೆ ಇಲ್ಲಿ ಯಾರ ಪರವಾಗಿ ನಿಂತ್ಕೋಬೇಕಾಗಿತ್ತು? ನನ್ನ ಸಂಬಂಧಿಕರ ಪರವಾಗಿ ನಿಂತ್ಕೋಬೇಕಾಯ್ತಾ, ನನ್ನ ರಾಜ್ಯದ ಜನರ ರೈತರ ಪರವಾಗಿ ನಿಂತ್ಕೋಬೇಕಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ರಕ್ಷಕ್, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.